ರಾಜ್ಯ ರಾಜಕೀಯದಲ್ಲಿ ಸಿಡಿಯಲ್ಲಿದೆ ಸ್ಫೋಟಕ ಸುದ್ದಿ. ರಾಜ್ಯ ಪಾಲಿಟಿಕ್ಸ್ ನಲ್ಲಿ ಮತ್ತೆ ಪೋಲಿ ಆಟದ ಸದ್ದು ಶುರುವಾಗಿದೆ. ಶೀಘ್ರವೇ ಸಿಡಿಯಲ್ಲಿದೆಯಂತೆ ಪ್ರಭಾವಿಯೊಬ್ಬರ ಸಿಡಿ. ಕಾಮಕೇಳಿಯಲ್ಲಿ ಸಿಕ್ಕಿ ಬಿದ್ದ ಆ ಪ್ರಭಾವಿಯಾದ್ರೂ ಯಾರಿರಬಹುದು ಎಂದೊಂದು ಪ್ರಶ್ನೆ ಉದ್ಭವ ಆಗಿದೆ. ಸಿಡಿಯಲ್ಲಿ ಆ ಪ್ರಭಾವಿಯ ರಾಸಲೀಲೆಗಳು ಇದೆಯಂತೆ. ಮಾಜಿ ಮುಖ್ಯಮಂತ್ರಿಯೊಬ್ಬರ ಸಿಡಿ ಬಗ್ಗೆ ಗುಲ್ಲು. ಮಾಜಿ ಸಿಎಂ ಸಿಡಿ ಬಗ್ಗೆ ಮಾಜಿ ಕಾಂಗ್ರೆಸ್ ಶಾಸಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ. ಶೀಘ್ರವೇ ಬಿಡುಗಡೆ ಆಗಲಿದೆಯಂತೆ ಮಾಜಿ ಸಿಎಂ ಸಿಡಿ. ಬಾಗಲಕೋಟೆಯ ಜಮಖಂಡಿಯಲ್ಲಿ ಆನಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಕೇಳಿದ್ದರೋ ಇಲ್ವೋ ಗೊತ್ತಿಲ್ಲ, ಇವತ್ತೇ ಸುದ್ದಿ ಕೇಳಿದ್ದೇನೆ. ಮಾಜಿ ಮುಖ್ಯಮಂತ್ರಿಯ ಅಶ್ಲೀಲ ಸಿಡಿ ಹೊರಗೆ ಬರುತ್ತಂತೆ. ಆ ಅಶ್ಲೀಲ ಸಿಡಿ ಭಾರತೀಯ ಜನತಾ ಪಾರ್ಟಿಯವರದ್ದೇ ಅಂತೆ. ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಯ ಅಶ್ಲೀಲ ಸಿಡಿ ಈಗ ಸದ್ದು ಮಾಡ್ತಿದೆ. ಅಶ್ಲೀಲ ಸಿಡಿ ಶೀಘ್ರದಲ್ಲೇ ಬಿಡುಗಡೆಯಾಗುತ್ತಂತೆ. ಕಾಂಗ್ರೆಸ್ ಮಾಜಿ ಶಾಸಕ ನ್ಯಾಮಗೌಡ ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಭಾರಿ ಚರ್ಚೆಯನ್ನ ಮಾಡ್ತಿದ್ರೆ, ಇವೆಲ್ಲದರ ನಡುವೆ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಡಿ ಸದ್ದು ಮಾಡ್ತಿದೆ. ಇಂಥದ್ದೊಂದು ಸ್ಫೋಟಕ ಸುದ್ದಿ ಈಗ ಹೊರಬಂದಿದೆ. ರಾಜ್ಯ ಪಾಲಿಟಿಕ್ಸ್ ನಲ್ಲಿ ಮತ್ತೆ ಪೋಲಿ ಆಟದ ಸದ್ದಾಗ್ತಾ ಇದೆ. ಶೀಘ್ರವೇ ಸಿಡಿ ಹೊರಬರುತ್ತಂತೆ. ಅದು ಕೂಡ ಪ್ರಭಾವಿ ವ್ಯಕ್ತಿಯ ಕಾಮಕೇಳಿ ಎಲ್ಲವೂ ಕೂಡ ಹೊರಗಡೆ ಬರುತ್ತಂತೆ. ಹಾಗಾದ್ರೆ ಆ ಸಿಡಿಯಲ್ಲಿರುವಂತ ಪ್ರಭಾವಿ ವ್ಯಕ್ತಿ ಆದ್ರೂ ಯಾರು? ಇಂಥದ್ದೊಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ. ಶೀಘ್ರವೇ ಬಿಡುಗಡೆ ಆಗುತ್ತಂತೆ ಮಾಜಿ ಸಿಎಂ ಸಿಡಿ. ಅಶ್ಲೀಲ ಚಿತ್ರಕಣ ಇರುವಂತಹ ಮಾಜಿ ಸಿಎಂ, ಅದು ಕೂಡ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಸಿಎಂ ವಿಡಿಯೋಗಳು ಸಿಡಿ ಹೊರಬರುತ್ತಂತೆ. ಮಾಜಿ ಮುಖ್ಯಮಂತ್ರಿಯ ಅಶ್ಲೀಲ ಸಿಡಿ ಹೊರಗೆ ಬರುತ್ತೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಶ್ಲೀಲ ಸಿಡಿ ಶೀಘ್ರದಲ್ಲೇ ಬಿಡುಗಡೆ ಆಗತ್ತಂತ ಕಾಂಗ್ರೆಸ್ಸಿನ ಮಾಜಿ ಶಾಸಕ ನ್ಯಾಮಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಮತ್ತೆ ಈಗ ಸಿಡಿ ಸದ್ದು ಮಾಡ್ತಿದೆ. ಅದರಲ್ಲೂ ಕೂಡ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಯ ಸಿಡಿ ಅಂತೆ. ಹೊಸ ಸುದ್ದಿ ಬಂದೈತಿ, ನೀವು ಕೇಳಿರಿಲ್ಲ ಗೊತ್ತಿಲ್ಲ. ಇವತ್ತು ನಾನು ನೋಡಿರುವಂತ ಸುದ್ದಿ ಅದೇನಪ್ಪಾ ಅಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಅಶ್ಲೀಲ ಸಿಡಿ ಹೊರಗೆ ಬರುವುದೈತೆ ಅಂತ ಹೇಳಿ ಇವತ್ತೊಂದು ಸುದ್ದಿ. ಆ ಅಶ್ಲೀಲ ಸಿಡಿ ಮತ್ತು ಭಾರತೀಯ ಜನತಾ ಪಕ್ಷದವನೇ, ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿದ ಅಶ್ಲೀಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾವು.